हेलो बच्चों। मैं आपको पिछले भाग में पढ़ाए थे कविता भाग में भी नाम कमाता कविता भाग के सारांश। अभी हम देखेंगे इस पाठ के व्याकरण। सभी बुक लेके लिख लो, ध्यान से सुनो बच्चों। फर्स्ट मेन उत्तर लिखो। फर्स्ट क्वेश्चन, बालक रोज रोज कौन सी खबरें सुनता है? बालक रोज रोज सीमा की खबरें सुनता है। सेकेंड क्वेश्चन, बालक अपने हाथ में क्या लेना चाहता है? ಬಾಲಕ ತನ್ನ ಕೈಯಲ್ಲಿ ಏನು ತಗೋಬೇಕು ಅಂತ ಇಷ್ಟಪಡ್ತಾನೆ? ಬಾಲक अपने हाथ में बंदूक लेना चाहता है। थर्ड क्वेश्चन, बालक किस में भर्ती होना चाहता है? बालक फौज में भर्ती होना चाहता है, ಅಂದರೆ ಆ ಬಾಲಕ ಆರ್ಮಿಯಲ್ಲಿ ಸೇರಬೇಕು ಅಂತ ಇಷ್ಟಪಡ್ತಾನೆ। फोर्थ क्वेश्चन, माँ कब खुश होती है? माँ राष्ट्रपति से पुरस्कार लेने से ಖುಷ್ ಹೋತಿ ಹೇ, ಅಂದರೆ ಅಮ್ಮ ಯಾವಾಗ ಸಂತೋಷ ಪಡ್ತಾಳೆ? ಅಮ್ಮ ಯಾವಾಗ ಸಂತೋಷ ಪಡ್ತಾಳೆ ಅಂದರೆ ರಾಷ್ಟ್ರಪತಿಗಳ ಹತ್ರ ಪುರಸ್ಕಾರವನ್ನು ತಗೊಂಡಾಗ ಸಂತೋಷ ಪಡ್ತಾಳೆ। ಫಿಫ್ತ್ ಕ್ವಶನ್, ಬಾಲಕ್ ಕೈಸೆ ಬಡಾ ಹೋನಾ ಚಾಹತಾ ಹೇ? ಬಾಲಕ್ ತುರಂತ್ ಬಡಾ ಹೋನಾ ಚಾಹತಾ ಹೇ, ಅಂದರೆ ಅವನು ಬೇಗ ದೊಡ್ಡವನಾಗಬೇಕು ಅಂತ ಇಷ್ಟಪಡ್ತಾನೆ। ಸೆಕೆಂಡ್ ಮೇನ್ दो तीन वाक्यों में उत्तर लिखो, 2-3 ವಾಕ್ಯಗಳಲ್ಲಿ ಉತ್ತರಿಸಿ। 2 to 3 सेंटेंस आंसर्स। फर्स्ट क्वेश्चन, बालक का मन क्यों मसोस कर रह जाता है? बालक रोज रोज सीमा की खबरें सुनकर मन मसोस कर रह जाता है। सेकेंड क्वेश्चन, अगर बालक छोटा नहीं होता तो क्या करता? अगर बालक छोटा नहीं होता तो हाथ में बंदूक लेकर नाम कमाता। थर्ड क्वेश्चन, बालक झटपट बड़ा होकर क्या करना चाहता है? बालक झटपट बड़ा होकर फौज में भर्ती होना चाहता है। थर्ड में इन पद्य भागों को जोड़कर लिखो। ಇದು ಮ್ಯಾಚ್ ದ ಫಾಲೋಯಿಂಗ್ ಥರ ಇದೆ, ನೋಡ್ಕೊಳ್ಳಿ। ರೋಜ್ ರೋಜ್ सीमा की खबरें, फर्स्ट वन। सेकेंड वन, अगर ना होता छोटा बच्चा। झटपट होकर बड़ा फौजी में। माँ कितनी खुश हो जाती है। ओके बच्चों, समझ में आए ना? फोर्थ में इन शब्दों के लिए अन्य वचन लिखो, ಅಂದರೆ ಅನ್ಯವಚನ ರೂಪವನ್ನು ಬರೆಯಬೇಕು। ಇಲ್ಲಿ ಸಿಂಗ್ಯುಲರಲ್ಲಿದೆ, ಪ್ಲೂರಲಲ್ಲಿ ನಾವು ಬರಿಬೇಕು। ಫಸ್ಟ್ ಒನ್ ಖಬ್ರೆ, ಖಬರ್, ಖಬ್ರೆ ಮಾರ್ಕ್ ಮಾಡ್ಕೊಳ್ಳಿ ಎಲ್ಲ। ಎರಡನೇದು ಲಡ್ಕ, ಲಡ್ಕೆ। ಮೂರನೇದು ಹಾತ್, ಹಾತ್, ಹಾತೆ। ನಾಲ್ಕನೇದು ಪುರಸ್ಕಾರ, ಪುರಸ್ಕಾರೆ। फिफ्थ में इन शब्दों के लिए विलोम शब्द लिखो। फर्स्ट वन बड़ा, छोटा, एक, अनेक, सुख, दुख, पाना, खोना। सिक्स्थ में ದ್ವಿರುಕ್ತಿ ಶಬ್ದೋं को ಪढ़ो और समझो, ಅಂದರೆ ದ್ವಿರುಕ್ತಿ ಅಂದರೆ ಒಂದೇ ಪದವನ್ನು ಎರಡೆರಡು ಸಲ ಹೇಳಿದ್ದಾರೆ ಇಲ್ಲಿ, ಅದನ್ನು ಪಡೋ ಲಿಖೋ ಅಂದರೆ ಓದಿ ಮತ್ತು ಬರೀರಿ, ಅದು ಹೇಗಿದೆಯೋ ಹಾಗೆ ಓದಬೇಕು ಮತ್ತು ಬರಿಬೇಕು। ರೋಜ್ ರೋಜ್, ಧೀರೆ ಧೀರೆ, ಜಲ್ದಿ ಜಲ್ದಿ, ಪಲ್ ಪಲ್, ಸುನ್ ಸುನ್ಕರ್, ಮುಸ್ ಮುಸ್ಕರ್। ओके। सेवेंथ में ಸರ್ವನಾಮಾರ್ಥಕ ಶಬ್ದ ಲಿಖೋ। ಸರ್ವನಾಮವನ್ನು ಬರಿಬೇಕು, ಸಮಾನಾರ್ಥಕ ಶಬ್ದ ಲಿಖೋ। ಸಮಾನಾರ್ಥಕ ಅಂದರೆ
ಅಲ್ಲಿರುವಂಥ ಪದಕ್ಕೆ ಮತ್ತೊಂದು ಅದೇ ರೀತಿಯ ಅರ್ಥ ಕೊಡುವಂಥ ಪದವನ್ನು ನಾವು ಹೇಳಬೇಕು. ಸಮಾನಾರ್ಥಕ ಶಬ್ದ. ಉದಾಹರಣೆ ಲಡ್ಕ. ಲಡ್ಕ ಅಂದರೆ ಹುಡುಗ. ಬಚ್ಚ. ಬಚ್ಚ ಅಂದ್ರೂ ಹುಡುಗನೇ, ಮಗ, ಮಗು ಅಂತ ಆಗುತ್ತೆ. ಖುಷ್. ಖುಷ್ ಅಂದರೆ ಏನು? ಪ್ರಸನ್ನತಾ ಅಥವಾ ಸಂತೋಷ್, ಹ್ಯಾಪಿ. ಪುರಸ್ಕಾರ. ಪುರಸ್ಕಾರ ಅಂದರೆ ಪ್ರಶಸ್ತಿ ಯಾ ಇನಾಮ್, ಗಿಫ್ಟ್ ಅಂತ. ಫೌಜ್. ಫೌಜ್ ಅಂದರೆ ಸೇನಾ. ಸೇನಾ ಅಂದರೆ ಗೊತ್ತೇ ಇದೆಯಲ್ಲ ನಿಮಗೇನು? ಆರ್ಮಿ. ರೋಸ್ ಅಂದರೆ ಪ್ರತಿದಿನ, ಡೈಲಿ. ಖಬರ್ ಸಮಾಚಾರ ಅಂದರೆ ನ್ಯೂಸ್. ಏಯ್ತ್ ಮೇನ್ ಬಿನಾ ಬಾರಹ ಕಡಿ ವಾಲೆ ಕುಚ್ ಶಬ್ದ ಲಿಖೋ. ಬಾರಹ ಕಡಿ ಅಂದರೆ ಏನು? ಅಂದರೆ ಕಾಗುಣಿತ ಅಕ್ಷರಗಳು ಇರುತ್ತಲ್ಲ, ಅದನ್ನು ಉಪಯೋಗಿಸದೆ ಬರೀ ಪದಗಳಿಂದ ಒಂದೊಂದು ವರ್ಡಿಂದಾನೇ ಎಲ್ಲ ಒಂದು ಪದವನ್ನು ಬರಿಬೇಕು. ಅವರು ಉದಾಹರಣೆ ಕೊಟ್ಟಿದ್ದಾರೆ. ಎಕ್ಸಾಂಪಲ್: ಕಲ್, ಪವನ್, ಉಪವನ್. ಈಗ ಖಾಲಿ ಇರುವಂಥ ಜಾಗಗಳನ್ನು ನಾವು ಭರ್ತಿ ಮಾಡೋಣ. ಫಲ್, ಕಮಲ್, ಕಟ್ಹಲ್. ಜಲ್, ಕಲಂ, ಥರ್ಮಸ್. ವನ್, नयन, बरगद. अभी नाइन्थ माइन चित्र देखो और दिए गए शब्दों की सहायता से वाक्य पूरा करो. ಅಂದರೆ ಈ ಚಿತ್ರವನ್ನು ನೋಡಿ ಕೊಟ್ಟಿರುವಂಥ ಶಬ್ದಗಳ ಸಹಾಯದಿಂದ ಖಾಲಿ ಇರುವಂಥ ಜಾಗವನ್ನು ಭರ್ತಿ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ? ಫಸ್ಟು ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾರೆ? ಸಫೇದ್, ತೀನ್, ಸಲಾಂ, ಚಕ್ರ, ತಿರಂಗ, ಕೇಸರಿಯ, ಹರ. ಈ ಇಷ್ಟು ಪದಗಳು ಈ ಡ್ಯಾಶಸ್ಸಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತ ನಾವು ಭರ್ತಿ ಮಾಡಬೇಕು. ಯಹ್ ಡ್ಯಾಶ್ झंडा है, यह तिरंगा झंडा है. इसमें डैश रंग है, इसमें 3 रंग है. सबसे ऊपर डैश रंग है, सबसे ऊपर केसरिया रंग है. बीच में डैश रंग है, बीच में सफ़ेद रंग है. सबसे नीचे डैश रंग है, सबसे नीचे हरा रंग है. बीच वाली पट्टी पर एक डैश है, बीच वाली पट्टी पर एक चक्र है. हम तिरंगे झंडे को डैश करते हैं, हम तिरंगे झंडे को सलाम करते हैं. 10th main इन शब्दों को पढ़ो, समझो और लिखो. ಈ ಶಬ್ದಗಳನ್ನು ಓದಿ ಮತ್ತು ತಿಳ್ಕೊಂಡು ಅದನ್ನು ಬರೀರಿ. ಉದಾಹರಣೆ: ಖಬರ್, ಖಬರ್. ರೋಜ್, ರೋಜ್. ನನ್ಹಾ, ನನ್ಹಾ. ಬಚ್ಚಾ, ಬಚ್ಚಾ. ಬಂದೂಕ್, ಬಂದೂಕ್. झटपट, झटपट. फौज, फौज. भर्ती, भर्ती. पुरस्कार, पुरस्कार. राष्ट्रपति, राष्ट्रपति. ओके बच्चों, समझ में आए ना? आप और एक बार आप पढ़ो, समझो. ऑल द बेस्ट. हमारे चैनल को सब्सक्राइब करो और लाइक करो. थैंक यू.